ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ ತಿಂಗಳದ ಸೋಮವಾರದ ಗ್ರಹಗತಿಗಳ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಮತ್ತು ಪ್ರಮುಖ ವಿದ್ಯಮಾನಗಳು ಸಂಭವಿಸುವ ಸೂಚನೆಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತವೆ. ವಿಶೇಷವಾಗಿ ಇಬ್ಬರು ಪ್ರಮುಖ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ನಡೆಯಲಿವೆ. ನೀವು ಕಳೆದ ಕೆಲವು ಅವಧಿಯಲ್ಲಿ ಕಾಯುತ್ತಿದ್ದ ವಿದೇಶಿ ಪ್ರವಾಸ, ಉನ್ನತ ಶಿಕ್ಷಣ ಅಥವಾ ಉದ್ಯೋಗದ ಹೊಸ ಅವಕಾಶಗಳು ಈಗ ನಿಮ್ಮ ಕೈ ಸೇರುತ್ತೆ. ಈ ಬದಲಾವಣೆಗಳು ಸಂಪೂರ್ಣವಾಗಿ ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಎಂಬುದು ಪರಿಸ್ಥಿತಿಗಳನ್ನು ನೀವು ಹೇಗೆ ನಿಮ್ಮ ಸಮಯ ಪ್ರಜ್ಞೆಯಿಂದ ಸ್ವೀಕಾರ ಮಾಡ್ತೀರಿ ಮತ್ತು ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಎನ್ನುವುದರ ಮೇಲೆ ನಿರ್ಧಾರವಾಗಿರುತ್ತೆ. ಇನ್ನು ಈ ಅವಧಿಯಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಸೋದರ ಮಾವ, ಹಿರಿಯ ಸ್ನೇಹಿತರು ಅಥವಾ ನಿಮಗೆ ತುಂಬ ಆತ್ಮೀಯರಾದ ಸೋದರ ಬಂಧಿಗಳ ಮೂಲಕ ಕೆಲವು ಪ್ರಮುಖ ಘಟನೆಗಳು ನಡೆಯಲಿವೆ. ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಆರ್ಥಿಕ ಹೂಡಿಕೆ ಅಥವಾ ಹೊಸ ಬಿಸ್ನೆಸ್ ಒಪ್ಪಂದದ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಕೂಡ ಬರಬಹುದು. ತುಂಬ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಪ್ರಮುಖ ಬರವಣಿಗೆ, ಪ್ರಕಾಶನ ಅಥವಾ ಕಮ್ಯುನಿಕೇಷನ್ಗೆ ಸಂಬಂಧಿಸಿದ ಕೆಲಸವೊಂದು ಮತ್ತೆ ಆರಂಭವಾಗೋದಕ್ಕೆ ಒಬ್ಬ ಹಿರಿಯ ವ್ಯಕ್ತಿಯೇ ಪ್ರಮುಖ ಕಾರಣ ಆಗ್ತಾರೆ ಮತ್ತು ಅವರ ಆಲೋಚನೆ ಹಾಗೂ ಸಲಹೆಗಳು ನಿಮಗೆ ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಲಿವೆ. ಉದ್ಯೋಗ, ವ್ಯವಹಾರ ಅಥವಾ ನಿಮ್ಮ ಸಾಮಾಜಿಕ ಸಂಪರ್ಕಗಳಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಈ ವ್ಯಕ್ತಿಯ ಮೂಲಕ ಹೊಸ ಅವಕಾಶ, ಹೊಸ ಪರಿಚಯ ಅಥವಾ ಹೊಸ ಉಪಯುಕ್ತ ಮಾಹಿತಿ ನಿಮ್ಮ ಮುಂದೆ ಬರಲಿದೆ. ಕೆಲವು ಪ್ರಭಾವಿ ವ್ಯಕ್ತಿಗಳ ಮೂಲಕ ಉದ್ಯೋಗ ಅವಕಾಶಗಳು ಅಥವಾ ವ್ಯಾಪಾರ ಲಾಭಗಳು ಅಥವಾ ಆರ್ಥಿಕವಾಗಿ ಉಪಯುಕ್ತವಾದ ವಿಷಯಗಳನ್ನು ತಿಳಿಯುವ ಅವಕಾಶ ಕೂಡ ಇದೆ. ಸ್ಥಗಿತಗೊಂಡಿರುವ ಕೆಲಸಗಳು ಮುಗಿಯುವ ಸಾಧ್ಯತೆಯ ಜೊತೆಗೆ ಕುಟುಂಬದ ವಿಷಯಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಸೂಕ್ತ ಸಮಯವಾಗಿರುತ್ತೆ. ದೂರದ ವ್ಯಕ್ತಿಗಳೊಂದಿಗೆ ಮತ್ತೆ ಸಂಬಂಧಗಳು ಸುಧಾರಣೆಗೊಳ್ಳುವುದು ಮತ್ತು ಆರ್ಥಿಕ ಬದಲಾವಣೆಗಳ ಹೊಸ ಯೋಜನೆಗಳಿಗೆ ನೀವು ಶ್ರೀಕಾರವನ್ನು ಹಾಕ್ತೀರಾ. ಆದರೆ ಒಂದು ಮುಖ್ಯವಾದ ಎಚ್ಚರಿಕೆ ಏನಂದರೆ, ಎಲ್ಲರ ಮಾತುಗಳನ್ನು ತಕ್ಷಣವೇ ನಂಬದೇ ಇರಿ. ವಿಶೇಷವಾಗಿ ಅತಿಯಾದ ಆಲೋಚನೆಗಳಿಂದ ಅಥವಾ ಗೊಂದಲಗಳಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇಬ್ಬರು ವ್ಯಕ್ತಿಗಳ ಮೂಲಕ ಬರುವ ಮಾಹಿತಿ ಅಥವಾ ಸಲಹೆಗಳನ್ನು ಶಾಂತವಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ತುಂಬಾ ಒಳ್ಳೆಯದು. ಮಿಥುನ ರಾಶಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಈ ಮಾಹಿತಿಯನ್ನು ಎಲ್ಲಿಯೂ ಕೂಡ ಬಿಟ್ಟು ಬಿಡದೆ, ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಾಶಿ ಚಕ್ರದಲ್ಲಿ 3ನೇ ರಾಶಿಯಾಗಿದ್ದು ಈ ರಾಶಿಗೆ ಅಧಿಪತಿ ಬುಧ, ಅಂದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಕಾರಕ ಬುಧ ಗ್ರಹ. ಯಾವುದೇ ಪರಿಸ್ಥಿತಿಗೆ ತಕ್ಷಣ ಹೊಂದಿಕೊಳ್ಳುವ ಸ್ವಭಾವ, ಮಾತಿನ ಚಾತುರ್ಯ, ಆಸಕ್ತಿ, ಏನಾದರೂ ಹೊಸದು ಕಲಿಬೇಕಂದ್ರೆ ಆಸಕ್ತಿ ಈ ಮಿಥುನ ರಾಶಿಯವರ ಮುಖ್ಯ ಲಕ್ಷಣವಾಗಿರುತ್ತೆ. ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಆರಿದ್ರ ನಕ್ಷತ್ರದ 4 ಪಾದಗಳು, 3ನೇ ಮತ್ತು ಪುನರ್ವಸು ನಕ್ಷತ್ರದ 1, 2, 3ನೇ ಪಾದಗಳಲ್ಲಿ ಜನಿಸಿದವರು ಮಿಥುನ ರಾಶಿಗೆ ಒಳಪಡ್ತಾರೆ. ಈ ದಿನ ನಿಮಗೆ ಒಲಿದು ಬರುವ ಅದೃಷ್ಟದ ಬಣ್ಣ ಅಂದರೆ ಹಸಿರು, ತಿಳಿ ಹಳದಿ ಮತ್ತು ಬಿಳಿ ಬಣ್ಣ. ಈ ಬಣ್ಣದ ವಸ್ತುಗಳನ್ನು ನೀವು ಧರಿಸೋದ್ರಿಂದ ಅಥವಾ ಈ ಬಣ್ಣಗಳನ್ನು ಬಳಸೋದ್ರಿಂದ ನಿಮ್ಮಲ್ಲಿ ಉದ್ವೇಗ ಕಡಿಮೆಯಾಗಿ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆಗಳು 5 ಮತ್ತು 6 ಆಗಿರುತ್ತೆ. ಹಾಗೆಯೇ ಉತ್ತರ ದಿಕ್ಕು ಮತ್ತು ವಾಯುವ್ಯ ದಿಕ್ಕಿನ ಕಡೆಗೆ ಮಾಡುವ ಪ್ರಯಾಣಗಳು ಹೆಚ್ಚು ಶುಭಪ್ರದವಾಗಿರುವ ಸೂಚನೆಗಳು ಕಾಣಿಸ್ತಾ ಇವೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ವೈಯಕ್ತಿಕ ಕೆಲಸಗಳಿಗಾಗಿ ಈ ದಿಕ್ಕಲ್ಲಿ ನೀವು ಹೋಗಿದ್ದೇ ಆದರೆ ಪ್ರಯಾಣ ಮಾಡಿದರೆ ಅನುಕೂಲಕರ ಫಲಿತಾಂಶ ಪಡೆಯುವ ಅವಕಾಶ ಕೂಡ ಇದೆ. ಇಂದು ಸೋಮವಾರ ಆಗಿರೋದ್ರಿಂದ ಪರಮಶಿವನ ಆರಾಧನೆ ಮಾಡೋದು ಒಳ್ಳೆಯದು. ಹಾಗೂ ಬುಧ ಗ್ರಹದ ಅನುಗ್ರಹಕ್ಕಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು. ಓಂ ನಮಃ ಶಿವಾಯ, ಓಂ ಬುಧಾಯ ನಮಃ ಎಂಬ ಮಂತ್ರಗಳನ್ನು ಜಪಿಸೋದ್ರಿಂದ ಮಾನಸಿಕ ಬಲ, ಬುದ್ಧಿಶಕ್ತಿ ಮತ್ತು ಧೈರ್ಯ ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳು ನಿಮ್ಮ ಆಲೋಚನೆಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಯಾರನ್ನು ಎಷ್ಟು ನಂಬಬೇಕು ಮತ್ತು ಯಾರ ಮಾತನ್ನು ಎಲ್ಲಿಯವರೆಗೆ ಕೇಳಬೇಕು ಎಂಬ ವಿಷಯದಲ್ಲಿ ಜಾಗರೂಕರಾಗಿರಿ. ಮೊದಲನೇ ವ್ಯಕ್ತಿ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದವರಾಗಿದ್ದು ಅವರು ಹೇಳುವ ಕೆಲವು ವಿಷಯಗಳು ನಿಮ್ಮಲ್ಲಿ ಸಂದೇಹವನ್ನು ಉಂಟು ಮಾಡ್ಬೋದು. ಆದ್ದರಿಂದ ಒಮ್ಮೆ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಎರಡನೇ ವ್ಯಕ್ತಿ ನಿಮ್ಮ ಸ್ನೇಹಿತರ ಬಳಗಕ್ಕೆ ಸೇರಿದವರಾಗಿದ್ದು ಅವರ ಮೂಲಕ ಬರುವ ಆಫರ್ಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡದೆ ಮುಂದೂಡಬೇಡಿ. ಇನ್ನು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕರಾಗಿರಿ ಮತ್ತು ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಕೋಪದಿಂದ ಅಥವಾ ಆತುರದಿಂದ ಪ್ರತಿಕ್ರಿಯಿಸದೆ ಪ್ರಶಾಂತವಾಗಿ ಯೋಚನೆ ಮಾಡಿ. ಪ್ರತಿಯೊಂದು ಅವಕಾಶವನ್ನು ಪೂರ್ತಿಯಾಗಿ ಪರಿಶೀಲಿಸಿದ ನಂತರನೇ ಒಪ್ಪಿಕೊಳ್ಳಿ. ಜ್ಯೋತಿಷ್ಯ ಪರವಾಗಿ ಇದು
ಗ್ರಹಗಳ ಪ್ರಭಾವವನ್ನು ಸೂಚಿಸುವ ಸಾಮಾನ್ಯ ವಿಶ್ಲೇಷಣೆಯಾಗಿದ್ದು ನಿಮ್ಮ ವಿವೇಚನೆಯನ್ನು ಬಳಸೋದು ಉತ್ತಮವಾಗಿರುತ್ತೆ. ಶಿವಲಿಂಗಕ್ಕೆ ನೀರು ಮತ್ತು ಹೆಸರುಕಾಳು ಸಮರ್ಪಣೆ ಮಾಡಿ, ಅರ್ಚನೆ ಮಾಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಮನಃಶಾಂತಿ ಆಕಾಂಕ್ಷೆ ಹೆಚ್ಚಾಗುತ್ತೆ. ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಕೇಳೋದು ನಿಮ್ಮ ನಿರ್ಧಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಇನ್ನು ಸಾಯಂಕಾಲದ ಸಮಯದಲ್ಲಿ ಮನೆ ಮುಂದೆ ಅಥವಾ ಪೂಜಾ ಮಂದಿರದಲ್ಲಿ ತುಪ್ಪದ ದೀಪ ಹಚ್ಚಿ ಕರ್ಪೂರದ ಆರತಿ ನೀಡಿ ಕುಟುಂಬದ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡಿ. ಈ ದಿನ ನಿಮ್ಮ ಶಕ್ತಿಗೆ ತಕ್ಕಂತೆ ಬಡವರಿಗೆ ಅನ್ನದಾನ, ಹಸಿರು ತರಕಾರಿಗಳ ದಾನ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಗೋವುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ, ಇದು ಅತ್ಯಂತ ಶುಭಪ್ರದವಾಗಿರುತ್ತೆ. ನಿಮಗೆ ಕೈಲಾದರೆ ವಿದ್ಯಾರ್ಥಿಗಳಿಗೆ ಪೆನ್ ಪುಸ್ತಕಗಳನ್ನು ದಾನ ಮಾಡಿ ಹಾಗೂ ಮನೆಯಲ್ಲಿ ತಂದೆ ತಾಯಿ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.